ಕೆರೆಗೆ ಕೃಷಿ ಹೊಂಡದವರು ಯಾರೇ ಮೀನ್ ಮರಿ ತಗೊಂಡ್ರು ನಿಮ್ಗೆ ಯಾವ ತರ ಮೋಸ ಆಗ್ತೈತಿ ಅಂತ ಇವತ್ತು ಓಪನ್ ಆಗಿ ಹೇಳ್ತಾ ಇದೀನಿ. ಅಣ್ಣ 6 ತಿಂಗಳಿಗೆ 2 ಕೆಜಿ 3 ಕೆಜಿ ಬರುತ್ತೆ ಅಂತ ಹೇಳ್ತಾರಲ್ಲ, ಎಲ್ಲ ಸುಳ್ಳು ಸರ್. ಆ ತರ ಆಗಿದ್ರೆ ನನ್ನ ಪಾಂಡೊಳಗೆ ಈ ಪಾಂಡ್ಗಳಿಗೆ ನಾನೇ ಬಿಡ್ಕೊಂಡು ನಾನೇ ಲಕ್ಷಗಟ್ಟಲೆ ಅದೇ ತಗೊಳ್ತಿದ್ನಲ್ಲ. ಗೌರಿ ಅಂದಿ ಕಾಟ್ಲಾ ಕೊಡ್ತಾರೆ, ಕಾಟ್ಲಾ ಅಂದಿ ರವು ಕೊಡ್ತಾರೆ, ರವು ಅಂದಿ ಮುರುಗಲ್ ಕೊಡ್ತಾರೆ. ಈಗ 15 ವರ್ಷ ಅವ್ನು ಏನ್ ಹೇಳ್ತಾನೆ, 10 ವರ್ಷದಿಂದ ನಾನು ಮೀನುಗಾರಿಕೆ ಮಾಡ್ತಾ ಇದ್ದೇನೆ ಅಂತ ಯೂಟ್ಯೂಬ್ ಅಲ್ಲಿ ಹಾಕ್ತಾನೆ. ಇನ್ನು ಹಾಲು ಕುಡಿಯೋ ತುಟಿ ಯಾರಿಲ್ಲ ಅವನಿಗೆ. ಬರೀ ಸುಳ್ಳು ಅಣ್ಣ, ಬರೀ ಫೇಕು. ಸರ್, ನನ್ನ ಹೆಸರು ಮಂಜುನಾಥ್, ರಘು ಫಿಶ್ ಫಾರ್ಮ್ ಇಂದ ಮಾತಾಡ್ತಿರೋದು. ಸುಮಾರು ಒಂದು 20-22 ವರ್ಷದಿಂದ ಮೀನುಗಾರಿಕೆ ಮಾಡ್ತಾ ಇದೀವಿ ಸರ್. ಈ ಮೀನುಗಾರಿಕೆ ಒಳಗೆ ಯಾವ ತರ ಮೋಸ ನಡೀತಿದೆ ಅಂತ ತಿಳಿಸ್ಕೊಡ್ತೀನಿ ಕಂಪ್ಲೀಟ್ ಆಗಿ ಈ ವಿಡಿಯೋ ನೋಡಿದ್ರೆ. ಒಂದು ನ್ಯಾಚುರಲ್ ಮೀನ್ ಮರಿ. ನ್ಯಾಚುರಲ್ ಅಂದ್ರೆ ನಮ್ದು ಸಗಣಿ ಹಾಕಿ ಬೆಳೆಯೋದು, ಇದು ಕೋಳಿ ಸಗಣಿ ಮತ್ತೆ ದನಿನ ಹಸುವಿನ ಸಗಣಿ ಹಾಕಿ ಬೆಳೆಯೋದು. ಇನ್ನೊಂದು ಮೆಡಿಸಿನ್ ಮರಿ ಬರ್ತಿದೆ, ಹೊರಗಡೆಯಿಂದ ಎಲ್ಲ ತರಿಸಿ ಮಾಡ್ತಿದ್ದಾರೆ. ಬಟ್ ಅವನ್ನೇನಾದ್ರು ಕೆರೆ ಒಳಗೆ ತೊಗೊಂಡೋಗಿ ಬಿಟ್ಟರೆ ಕೆರೆ ಒಳಗೆ ಮೆಡಿಸಿನ್ ಹಾಕಿ ನಿಮ್ಮ ದೇವ್ರನ್ನೇ ನೀವು ಸಾಕಕ್ಕೂ ಆಗಲ್ಲ. ಇವತ್ತು ಚೆನ್ನಾಗಿರ್ತವೆ, ಮಾರನೇ ದಿನ ಹೋದರೆ ಒಂದು ಇರಲ್ಲ, ನೀರೊಳಗೆ ಕರ್ಗೋಗಿರ್ತವೆ. ಅದು ಫಸ್ಟ್ ಪಾಯಿಂಟ್. ಅದು ನಾನು ಮೈಂಡಲ್ಲಿ ಇಟ್ಕೊಬೇಕು ರೈತರು ಯಾವುದೇ ಕಾರಣಕ್ಕೂ. ಸರ್, ಇನ್ನೊಂದು ಎರಡನೇದು, ಆಂಧ್ರದಿಂದ ಬೇರೆ ರಾಜ್ಯಗಳಿಂದೆಲ್ಲ ತಗೊಂಬಂದು ಹಾಕ್ತಿದ್ದಾರೆ ಮರಿಗಳನ್ನ. ಬಟ್ ನಮ್ದು ಕರ್ನಾಟಕದ ಮೀನ್ ಮರಿ, ನಮ್ಮ ಕರ್ನಾಟಕ ನೀರಿಗೆ ಹೊಂದ್ಕೊಳ್ಳೋ ಅಂತ ಮರಿಗಳು. ಎಕ್ಸಾಂಪಲ್ ಏನು ಅಂದ್ರೆ, ಬೇರೆ ರಾಜ್ಯದಿಂದ ಬಂದವರು ನಮ್ಮ ಕನ್ನಡ ಮಾತಾಡ್ತಾರೆ ಹೆಚ್ಚು ಕಡಿಮೆ 2-3 ವರ್ಷ ತಗೊಳ್ತಾರೆ. ನಾವು ತರೋದು BRP ಮರಿ, ಭದ್ರಾ ಡ್ಯಾಮಿಂದು. ಅದು ನಮ್ಮ ಕರ್ನಾಟಕ ಯಾವುದೇ ಮೂಲೆಯಲ್ಲಿ ತೊಗೊಂಡೋಗ್ಬಿಟ್ರು ತಕ್ಷಣ ಹೊಂದ್ಕೊಳ್ಳೋಂಥ ಜಾತಿ ಇದು. ಜಾತಿಗಳು ಒಂದೊಂದು ಪಾಂಡಲ್ಲಿ ಒಂದೊಂದು ಜಾತಿ ಹಾಕಿರ್ತೀವಿ. ಕೆಲವೊಬ್ರು ಆ ಥರ ಇಲ್ಲ, ಅವ್ರಿಗೆ ಪಾಪ ರೈತರುಗಳಿಗೆ ಗೊತ್ತಾಗಲ್ಲ ಈ ಜಾತಿ ಮೀನು ಆ ಜಾತಿ ಮೀನು ಅಂತ ಗೊತ್ತಾಗಲ್ಲ. ಏನಿಲ್ಲ, ಗೌರಿ ಅಂದಿ ಕಾಟ್ಲಾ ಕೊಡ್ತಾರೆ, ಕಾಟ್ಲಾ ಅಂದಿ ರವು ಕೊಡ್ತಾರೆ, ರವು ಅಂದಿ ಮುರುಗಲ್ ಕೊಡ್ತಾರೆ. ಕನ್ಫ್ಯೂಸ್ ಮಿಕ್ಸ್ ಮಾಡಿ ಕಟ್ಟಿ ಅತ್ಲಾಗೆ ಅವ್ರಿಗೆ ಹಾಳು ಮಾಡ್ಬೇಕು, ರೈತರಿಗೆ ಹಾಳು ಮಾಡ್ಬೇಕು ಅಂತ ಹಾಳು ಮಾಡಿಬಿಡ್ತಾರೆ. ನಮ್ದು ಆ ಥರ ಅಲ್ಲ ಸರ್. ಬರ್ರಿ, ನಾವು ತೆಗ್ದು ತೋರಿಸ್ತೀವಿ ರವು ಯಾವುದು, ಇದೇ ಮುರುಗಲ್ಲು, ಇದೇ ಗ್ಲಾಸು, ಇದೇ ಕಟ್ಲಾ ಅಂತ. ರೈತರು ಯಾವುದೇ ಕಾರಣಕ್ಕೂ ಮೋಸ ಆಗಬಾರ್ದು ಅಂತ ನಾನು ಇಷ್ಟು ಓಪನ್ ಆಗಿ ಹೇಳ್ತಾ ಇರೋದು. ಇವಾಗ ನೀವು ರೈತರು ಫಸ್ಟು ಹೊಸಬ್ರ್ಯಾರು ಅಳುಬ್ರ್ಯಾರು ಅಂತ ತಿಳ್ಕೊಂಡು ಆ ನಂತರ ಮೀನು ತೊಗೊಂಡೋಗಿ ಹೋಗ್ಬೇಕು. ಈಗ ಉದಾಹರಣೆಗೆ ನಮ್ಮ ಹತ್ರ ಈಗ ಒಬ್ಬ ಹುಡುಗ ಮೀನು ಮರಿ ಬಲೆ ಎಳೆಯಕ್ಕೆ ಬಂದಿದ್ದಾನೆ. ಅವನಿಗೆ ಇನ್ನೂ 15 ವರ್ಷ. ಅವ್ನು ನೆಕ್ಸ್ಟ್ ಇಯರು ಮತ್ತೊಂದು ಯೂಟ್ಯೂಬ್ ಮಾಡಿಸ್ತಾನೆ, ಅವನು ಯೂಟ್ಯೂಬ್ ಮಾಡ್ಕೊಳ್ತಾನೆ. ಅವನಿಗೆ ಇನ್ನೂ ಈಗ 15 ವರ್ಷ. ಅವ್ನು ಏನು ಹೇಳ್ತಾನೆ, 10 ವರ್ಷದಿಂದ ನಾನು ಮೀನುಗಾರಿಕೆ ಮಾಡ್ತಾ ಇದ್ದೇನೆ ಅಂತ ಯೂಟ್ಯೂಬಲ್ಲಿ ಹಾಕ್ತಾನೆ. ಇನ್ನೂ ಹಾಲು ಕುಡಿಯೋ ತುಟಿ ಯಾರಿಲ್ಲ ಅವನಿಗೆ. ಆ ಥರ ಮಾಡ್ತಾರೆ. ಅಂಥವ್ರ ಹತ್ರ ಹೋಗಿ ತೊಗೊಂಡೋದ್ರೆ ಸರ್, ಈ ಮೀನು ಮರಿಗಳು 6 ತಿಂಗಳಿಗೆ 2 ಕೆಜಿ 3 ಕೆಜಿ ಬರುತ್ತೆ ಅಂತಾರಲ್ಲ, ಅದೆಲ್ಲ ನಿಜಾನ? ಖಂಡಿತವಾಗ್ಲೂ ಸುಳ್ಳು ಸರ್. 6 ತಿಂಗಳಿಗೆಲ್ಲ 3 ಕೆಜಿ 2 ಕೆಜಿ 2 ಕೆಜಿನೂ ಕ್ರ್ಯಾಚ್ ಆಗಲ್ಲ 6 ತಿಂಗಳಿಗೆಲ್ಲ. ಅದು ಇನ್ನೂ ಕೆರೆಗೆ ಹೊಂದಾಣಿಕೆ ಆಗಲಿಕ್ಕೆ ಹೆಚ್ಚು ಕಡಿಮೆ 3 ತಿಂಗಳು ಬೇಕು. ಆ ಬಾಯಿ ಆಗ್ಲಿಕ್ಕೆ 3 ತಿಂಗಳು ಬೇಕು. ಅಲ್ಲಿಗೆ ಅರ್ಧ ಕೆಜಿ ಬರುತ್ತೆ. ಆದರೆ ಕಾಟ್ಲಾ ಮತ್ತು ಗ್ಲಾಸ್ ಕಾರ್ಪು ಏನಾದರೂ ಮೇವಿತ್ತು ಅಂದರೆ ಒಂದು 2 ಕೆಜಿ ಕ್ರ್ಯಾಚ್ ಆಗ್ಬೋದು. 2 ಕೆಜಿ ಒಳಗೆ. ಏನಾದರೂ ರವು ಮುರುಗಲ್ ಬಿಟ್ಟರೆ 2 ಕೆಜಿ ಅಲ್ಲ, 1 ಕೆಜಿ ಅಷ್ಟೇ, 1-1.5 ಕೆಜಿ ಅಷ್ಟೇ ಬರೋದು. ಅದ್ರ ಮೇವಿತ್ತು ಅಂದರೆ ಸ್ವಲ್ಪ 1.5 ಕೆಜಿ 1.25 ಕೆಜಿ ಬರ್ಬೋದು ಅಷ್ಟೇ. ಅಷ್ಟು ಬಿಟ್ಟರೆ ಅವರೆಲ್ಲ ಹೇಳ್ತಾರೆ 2 ಕೆಜಿ ಬರುತ್ತೆ, ನಂದು 5 ಕೆಜಿ ಬರುತ್ತೆ, 10 ಕೆಜಿ ಬರುತ್ತೆ ವರ್ಷಕ್ಕೆ ಅಂತ. ಅದೆಲ್ಲ ಕಟ್ಟು ಸುಳ್ಳು ಸರ್. ನಾವು ಹೆಂಗೆ ಇಷ್ಟು ಕಾನ್ಫಿಡೆನ್ಸಾಗಿ ಹೇಳ್ತಾ ಇದ್ದೀವಿ ಅಂದರೆ, ಸರ್ ನಮ್ಮ ಚಿಕ್ಕಪ್ಪ ಅವಾಗಲಿಂದ 2004ರಲ್ಲಿ ಇಡೀ ನಮ್ಮ ಕರ್ನಾಟಕಕ್ಕೆ ಮೀನುಗಾರಿಕೆ ಒಳಗೆ ಮಾದರಿ ಆದವರು. ಪಾಪಣ್ಣ ಅಂತ. ಇಲ್ಲಿ ಯಾರೇ ಬಂದು ಇಡೀ ನಮ್ಮ ಸುತ್ತಮುತ್ತ ಹಳ್ಳಿಯಲ್ಲೇ ಆಗಲಿ ಶಿವಮೊಗ್ಗದಲ್ಲೇ ಆಗಲಿ ಪಾಪಣ್ಣ ಅಂತ ಕೇಳಿ, ನಿಮ್ಗೆ ಅವ್ರು ಕೇಳ್ಕೊಂಬಿಟ್ಟು ಬರ್ರಿ. ಅವ್ರ ಗರಡಿಯಲ್ಲೇ ನಾವು ಬೆಳೆದಿರೋ, ಅವರಿಂದನೇ ನಾವು ಇಷ್ಟು ಇದನ್ನೆಲ್ಲ ಮಾಡ್ಕೊಂಬಂದಿರೋದು. ಈಗಲೂ ನಮ್ಮ ಚಿಕ್ಕಪ್ಪನ ಕಸ್ಟಮರ್ಗಳು ರಾಜ್ಯದ ಮೂಲೆಯಲ್ಲೂ ಇದ್ದಾರೆ. ಅವ್ರು ಒಂದೇ ಒಂದು ಫೋನ್ ಮಾಡೋದು, ಒಂದು ಫೋನ್ ಕಾಲ್ ಹಾಕಿದ್ರೆ ಇಲ್ಲಿಂದ ಮರಿ ಕಳಿಸ್ಬಿಟ್ಟು ಒಬ್ಬನ ಲೇಬರಾಗಿ ಕಳಿಸ್ತೀನಿ. ಅವ್ರು ಇವತ್ತಿನವರೆಗೂ ಎಣಿಕೆ ಹಾಕಲ್ಲ, ಇವತ್ತಿನವರೆಗೂ ಎಣಿಕೆ ಮಾಡಿಲ್ಲ. ಯಾಕೆಂದರೆ ಪಾಪಣ್ಣನ ಮಕ್ಕಳು ಕಳಿಸಿರೋದು, ಅವ್ರು ಯಾವತ್ತೂ ಮೋಸ ಮಾಡಲ್ಲ ಅನ್ನೋದು ಒಂದು ನಂಬಿಕೆ ಇದೆ ಅವರಿಗೆ. ಯಾವತ್ತೂ ನಾವು ಮೋಸನೂ ಮಾಡಿಲ್ಲ. ಅಷ್ಟೇ ಚೆನ್ನಾಗಿ ಇಳುವರಿ ತೊಗೊಂಡಿದ್ದಾರೆ. ಇಳುವರಿ ತೊಗೊಳ್ತಿದ್ದಂಗೆ ಮತ್ತೆ ನೆಕ್ಸ್ಟ್ ಇಯರು ಫೋನ್ ಮಾಡ್ತಾರೆ. ಒಂದು ಫೋನ್ ಕಾಲ್ ಅಷ್ಟೇ. ಈಗ ಏನಪ್ಪ ಅಂದರೆ ನಾವು ಸರ್ ಇದರಿಂದನೇ ನಾವು ಅನ್ನೋದು ತಿನ್ನೋದು. ನಮ್ಗೆ ಎಷ್ಟು ಸಿಗತ್ತೆ, ಇದರಿಂದ ಎಷ್ಟು ಸಿಗತ್ತೆ ಅಷ್ಟೇ ಸಾಕು ಸರ್ ನಮಗೆ ತೃಪ್ತಿ. ಅತಿ ಆಸೆ ಇಲ್ಲ, ದುರಾಸೆ ಇಲ್ಲ ನಮಗೆ. ಮತ್ತೇನು ಗೊತ್ತಾ, ಈ ವರ್ಷ ತೊಗೊಂಡೋಗಿರ್ತಾರೆ, ನೆಕ್ಸ್ಟ್ ಇಯರ್ ಅವ್ರು ಬಂದರೆ ನನಗೆ ಸ್ವಲ್ಪ ಸಮಾಧಾನ. ನೆಕ್ಸ್ಟ್ ಇಯರ್ ಅವ್ರು ನಮಗೆ ಬೈಕೊಳ್ಳೋದು, ಅಲ್ಲೋಗಿ ಶಾಪ್ ಹಾಕೋದು, ಎಲ್ಲೆಲ್ಲಿಂದ ಪಾಪ ಚೀಟಿ ಎತ್ಕೊಂಡು ಬ್ಯಾಂಕಲ್ಲಿ ಒಡವೆ ಅಡ ಇಟ್ಟು ಎಲ್ಲೆಲ್ಲಿಂದ ದುಡ್ಡು ತಂದಿರ್ತಾರೆ ನಮಗೆ ಗೊತ್ತಿಲ್ಲ ಸರ್. ಅವ್ರು ನೆಕ್ಸ್ಟ್ ಇಯರ್ ದುಡಿದ್ರೇನಲ್ವಾ ಮತ್ತೆ ನೆಕ್ಸ್ಟ್ ಇಯರ್ ನಮಗೆ ಹತ್ರ ಬರೋದು. ಏನಾದರೂ ಅಪ್ಪಿ ಏನಾದರೂ ಫೇಲ್ ಆಯಿತು ಅಂದರೆ ಆಮೇಲೆ ನಮಗೆ ಎಷ್ಟೆಷ್ಟು ಬೈಕ್ ಅಂತಾರೋ ಏನೋ ಗೊತ್ತಿಲ್ಲ. ಆ ಪಾಪ ನಮಗೆ ತಟ್ಟೋದು ಬೇಡ ಸರ್. ನಮ್ಮ ಚಿಕ್ಕಪ್ಪರದು ನಮ್ಮ ಅಪ್ಪರು ಅವ್ರು ಆಗ್ಲಿಂದ ಮಾಡ್ಕೊಂಬಂದರೆ ಇಂಥವ್ರ ಹತ್ರ ತೊಗೊಂಬಂದಿದ್ದೀವಿ, ಅವ್ರ ಹತ್ರ ಹಿಂಗೆ ಆಗಬಾರ್ದು ಅಷ್ಟೇ ನಮ್ಮದು. ಒಟ್ಟು ಅವ್ರ ಹೆಸ್ರು ಉಳಿಸ್ಬೇಕು, ನಮ್ಮ ಇರುಕ್ರ ಹೆಸ್ರು ಉಳಿಸ್ಬೇಕು, ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಕಸ್ಟಮರ್ ಚೆನ್ನಾಗಿರ್ಬೇಕು, ನಮಗೆ ರೈತರು ಚೆನ್ನಾಗಿರ್ಬೇಕು. ಸರ್, ನೀವೀಗ ಮರಿಗಳನ್ನೆಲ್ಲ ಹೆಂಗೆ ಕೊಡ್ತಾ ಇದ್ದೀರಾ? ಸರ್, ನಾವು ರೈತರಿಗೆ ಅಂದರೆ ಎಲ್ಲ ಡಿಸ್ಕೌಂಟ್ ರೇಟಲ್ಲೇ ಕೊಡ್ತಾ ಇರೋದು. ಡಿಸ್ಕೌಂಟಲ್ಲೇ ಕೊಡ್ತಾಯಿದ್ದೀವಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾಯಿದ್ದೀವಿ. ರೈಟ್ಗಿಂತ ನಾವು ಒಳ್ಳೆ ಕ್ವಾಲಿಟಿ ಮರಿ ಕೊಡ್ತಾಯಿದ್ದೀವಿ. ಯಾಕೆಂದರೆ ಅವರು ನೆಕ್ಸ್ಟ್ ಇಯರ್ ಬರಬೇಕು, ಅವರು ತೃಪ್ತಿ ಆಗಬೇಕು. ನಮ್ಮಲ್ಲಿ ತಗೊಂಡವ್ರು ನಾವು ತೃಪ್ತಿ ಆಗ್ಬೇಕು, ಅವರು ತೃಪ್ತಿ ಆಗಬೇಕು. ಅಷ್ಟು ನೀಟಾಗಿ ಮರಿ ಕೊಟ್ಟು ಕಳಿಸ್ತೀವಿ. ಅಷ್ಟೇ ಕ್ವಾಲಿಟಿ ಮರಿ ಕೊಟ್ಟು ಕಳಿಸ್ತೀವಿ. ಮತ್ತು ಇಲ್ಲಿಂದ ಕೊಟ್ಟು ಕಳಿಸ್ಮೇಲೆ ಅಲ್ಲಿ ಸಾಯೋದು, ಮತ್ತೆ ಫೋನ್ ಮಾಡೋದು, ಮತ್ತೆ ಕರ್ಸ್ಕೊಳೋದು ಆ ಥರ ಇರಬಾರ್ದು. ಹಾಗಾಗಿ ಕಂಡೀಷನ್ ಹಾಕಿ ನೀಟಾಗಿ ಕಂಡೀಷನ್ ಮಾಡಿಬಿಟ್ಟೆ ಕೊಟ್ಟು ಕಳಿಸೋದು ಅವರಿಗೆಲ್ಲ.